ಕಾಂಗ್ರೆಸ್ ಸರ್ಕಾರ ರಚನೆ ದಾಖಲಾಗಿದೆ. ಕಾಶ್ಮೀರದಲ್ಲಿ ಸಹ ಜಾಸ್ತಿ ಸೀಟ್ ಬಂದಿದೆ ಕಾಂಗ್ರೆಸ್. ನೋಡಿ, ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ. ಸೊ ಕಾಲ ಘಟ್ಟಕದಲ್ಲಿ ಈ ದೇಶದಲ್ಲಿ ಜನ NDAಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ. ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ. ಆ ರೀತಿ ಸ್ಟೇಜ್ ಮೇಲೆ ಸ್ಟೇಜು ಬದಲಾವಣೆ ಆಗ್ತಾ ಇದೆ. ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಮಹಾರಾಷ್ಟ್ರ, ಇನ್ನು ಬೇರೆ ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ. ತೆಲಂಗಾಣ, ಇವೆಲ್ಲ ಕೂಡ ಒಳ್ಳೆ, ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವಿಲ್ಲ ಅಂತ ಹೇಳಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ. ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದ್ರ ಪೂರ್ವಕವಾಗಿ ಇದಾಗ್ತಾ ಇದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವ್ರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಕೆಲವು ಅನೇಕ ಗ್ಯಾರಂಟಿಗಳು, ಕೆಲವು ಕಾನೂನುಗಳು, ಕೆಲವು ಜನಕ್ಕೆ ಸಹಾಯ ಮಾಡೋಂಥದ್ದು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ದೇಶದಲ್ಲಿ ಭಾವನೆ ಬೇಡ, ಬದುಕು ನೋಡಿ ಅಂತ ಹೇಳಿದ್ದೇವೆ. ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನಾನು ದಿಕ್ಸೂಚಿ ಅಂತ ಅಲ್ಲ, ಜನರ ಭಾವನೆನೇ ಈ ರೀತಿಯಾಗಿದೆ. ದಿಕ್ಕೇನು ನೋಡ್ಬೇಕಾದಿಲ್ಲ. ಮೇಲ್ಗಡೆ ಬೆಳಕು ಕಾಣ್ತಾ ಇದೆ, ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ, ಬದಲಾವಣೆಯ ಬೆಳಕು ಕಾಣ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.